2026ರ IPL 20ನೇ ಪಂದ್ಯ ವಾಂಖೆಡೆ ಸ್ಟೇಡಿಯಂನಲ್ಲಿ RCB ಹಾಗೆ ಮುಂಬೈ ಇಂಡಿಯನ್ಸ್ ನಡುವೆ ನಡೆಯಿತು. ಫಸ್ಟ್ ಬ್ಯಾಟಿಂಗ್ ಮಾಡಿದ RCB ಅಂತೂ ಬೃಹತ್ ರನ್ಗಳನ್ನು ಕಲೆ ಹಾಕ್ತು. ಆದರೆ ಈ ಪಂದ್ಯದ ಟೈಮ್ನಲ್ಲಿ ವಿರಾಟ್ ಕೊಹ್ಲಿ ಕೋಪಗೊಂಡಿರೋ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಆಟ ಏನೋ ಚೆನ್ನಾಗಿ ಆಡಿದ್ರು, RCB ಬ್ಯಾಟರ್ಸ್ ಎಲ್ಲ ಅದ್ಭುತವಾದ ಪ್ರದರ್ಶನ ಕೊಟ್ಟರು. ಈ ಕಾರಣಕ್ಕಾಗೇನೆ 140 ರನ್ ಹೊಡೆಯೋದಕ್ಕಾಗಿದ್ದು, ಜೊತೆಗೆ ಇದನ್ನ ಮುಂಬೈ ಇಂಡಿಯನ್ಸ್ ಚೇಸ್ ಮಾಡೋದಕ್ಕಾಗಲಿಲ್ಲ, ಸೋಲ್ಬೇಕಾಯಿತು. ಆದರೆ ಗಮನ ಸೆಳೆದಿದ್ದು ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಬಾರಿಸಿದ ಮೇಲೂ ಯಾಕೆ ಕೋಪಗೊಂಡ್ರು ಅಂತ. ವಿರಾಟ್ ಕೊಹ್ಲಿ ಅವರು ಹೆಲ್ಮೆಟ್ ಹಾಗೆ ಗ್ಲೌಸ್ಗಳನ್ನು ಎಸ್ದಿರೋದು ಈಗ ಒಂದು ರೀತಿ ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಯಾಕೆಂದ್ರೆ ಇಷ್ಟೊಂದು ಕೋಪ ಯಾಕೆ ಬಂತು, ಈ ಥರ ಕೊಹ್ಲಿ ನಾವು ನೋಡೇ ಇರಲಿಲ್ವಲ್ಲ ಅಂತ ಕೆಲವರು ಹೇಳ್ಕೊಳ್ತಾ ಇದ್ದಾರೆ. ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ ಪಂದ್ಯದಲ್ಲಿ ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ನಾಯಕ ಹಾರ್ದಿಕ್ ಪಾಂಡ್ಯ RCBಯನ್ನ ಬ್ಯಾಟಿಂಗ್ಗೆ ಇನ್ವೈಟ್ ಮಾಡಿದರು. RCB ಪರವಾಗಿ ಓಪನರ್ ಆಗಿ ಕ್ರೀಸ್ಗೆ ಬಂದಂತ ವಿರಾಟ್ ಕೊಹ್ಲಿ ಹಾಗೆ ಫಿಲ್ ಸಾಲ್ಟ್ ಬ್ಯಾಟಿಂಗ್ನಲ್ಲಿ ಅಮೋಘ ಪ್ರದರ್ಶನ ತೋರಿಸಿದ್ರು. ಸಾಲ್ಟ್ ಅಂತೂ ಮುಂಬೈ ಆಟಗಾರರ ಮೇಲೆ ಸವಾರಿ ಮಾಡಿಬಿಟ್ರು. ವಿರಾಟ್ ಕೊಹ್ಲಿ 38 ಎಸೆತಗಳಲ್ಲಿ 5 ಬೌಂಡ್ರಿ 1 ಸಿಕ್ಸರ್ನಿಂದ 50 ರನ್ ಚಚ್ಚಿದ್ರು. 37 ಎಸೆತಗಳಲ್ಲೇ ಅರ್ಧಶತಕ ಪೂರೈಸಿದ್ದ ಕೊಹ್ಲಿ ನೆಕ್ಸ್ಟ್ ಎಸೆತದಲ್ಲಿ ಸಿಕ್ಸರ್ ಗಟ್ಟಿದ್ರು ಬಾಲ್ನ. ಆದರೆ ಔಟ್ ಆಗಿ ಹೋಗಬೇಕಾಯಿತು. ಇನ್ನೂ ಆಡಬೇಕು ಅನ್ನೋ ಹಂಬಲ ಇತ್ತೋ ಏನೋ, ಆದರೆ ಹಾರ್ದಿಕ್ ಪಾಂಡ್ಯ ಫುಲ್ ಟಾಸ್ ಎಸೆದ ಎಸೆತವನ್ನ ವಿರಾಟ್ ಕೊಹ್ಲಿ 6 ಹಿಡಿಸೋದಕ್ಕೆ ಹೋದ್ರು. ಆದರೆ ದುರಾದೃಷ್ಟವಶಾತ್ ಕೈಯಲ್ಲಿ ಬ್ಯಾಟ್ ತಿರುಗ್ತು. ಹೀಗಾಗಿ ನೇರವಾಗಿ ಲಾಂಗ್ ಆನ್ನಲ್ಲಿ ನಿಂತಿದ್ದ ಫೀಲ್ಡರ್ ಸೂರ್ಯಕುಮಾರ್ ಕೈಗೆ ಬಾಲ್ ಹೋಯಿತು. ವಿರಾಟ್ ಕೊಹ್ಲಿ ಔಟ್ ಆಗಿ ಪೆವಿಲಿಯನ್ ಕಡೆಗೆ ಹೋಗ್ತಾ ಇದ್ರು. ಅರ್ಧಶತಕ ಬಾರಿಸಿ ತಕ್ಷಣ ಔಟ್ ಆಗಿದ್ರಿಂದ ನಿರಾಸೆಗೊಂಡ ಹಾಗೆ ಕಾಣಿಸ್ತಾ ಇದ್ರು. ಬೌಂಡ್ರಿ ಲೈನ್ ಬಳಿ ಬರ್ತಾ ಇದ್ದ ಹಾಗೆ ಕೋಪದಿಂದ ವಿರಾಟ್ ಕೊಹ್ಲಿ ತಮ್ಮ ಗ್ಲೌಸ್ ಅನ್ನ ತೆಗೆದೆಸೆದ್ರು. ನಂತರ ಹೆಲ್ಮೆಟ್ ಅನ್ನ ಕಿತ್ತು ಬಿಸಾಕಿದ್ರು. ಹೆಲ್ಮೆಟ್ ಅನ್ನ ನೆಲಕ್ಕೆಸೆದ್ರು. ಇನ್ನೂ ಬ್ಯಾಟಿಂಗ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಆದರೆ ಔಟ್ ಆಗ್ಬಿಟ್ನಲ್ಲ ಅನ್ನೋ ಕಾರಣಕ್ಕೆ ವಿರಾಟ್ ಕೊಹ್ಲಿ ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಗ್ಲೌಸ್ ಹೆಲ್ಮೆಟ್ ಎಸಿತಾ ಇದ್ದ ಹಾಗೆ ಅಲ್ಲಿಯೇ ನಿಂತಿದ್ದ ಸಹ ಆಟಗಾರರು ತಕ್ಷಣ ಅವುಗಳನ್ನ ಎತ್ಕೊಂಡ್ರು. ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಬಾರಿಸಿದ ಮೇಲೂ ಈ ರೀತಿಯಾಗಿ ಯಾಕೆ ನಡ್ಕೊಂಡ್ರು ಅಂತ ಅಭಿಮಾನಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ವಿರಾಟ್ ಕೊಹ್ಲಿ ಇನ್ನೂ ಆಡಬೇಕು ಅನ್ನೋ ಆಸೆ ಇತ್ತೋ ಏನೋ, ಆ ಕಾರಣಕ್ಕಾಗಿ ಅವರಿಗೆ ಕೋಪ ಬಂದು ಈ ರೀತಿಯಾಗಿ ನಡೆದುಕೊಂಡಿದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.